1 ಸೆಕೆಂಡ್ ರೀ ಎಲ್ರಿ ಹೋಗಿದ್ರಿ ಬನ್ನಿ ಬನ್ರಿ ಫ್ರೆಂಡ್ಸ್ ನಮ್ಮ ಅಬ್ಬಾಯಿ ಶೇಖರ್ ಎಲ್ಲ ವಿಷಯದಲ್ಲೂ ಡಿಫ್ರೆಂಟ್ ಆಗಿರ್ಬೇಕಂತಿದ್ದನು ನನ್ನ ಮಗ ಮದುವೆ ವಿಷಯದಲ್ಲೂ ಪ್ರೂವ್ ಮಾಡಿಬಿಟ್ಟ. ಓಕೆ 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 ಈ ಡಿಫ್ರೆಂಟ್ ಆಗಿರೋ ಜೋಡಿಗೆ ಡಿಫ್ರೆಂಟ್ ಕ್ವಶನ್ಸ್ ಕೇಳೋರು ಕೇಳಬಹುದು. ಐದು ವರ್ಷ ಏಜ್ ಡಿಫ್ರೆನ್ಸ್ ಇಸ್ಕೊಂಡು ಮದುವೆ ಆಗಿದಾರಲ್ಲ, ಏನೋ ಸಮಸ್ಯೆ ಅನ್ನಿಸ್ಲಿಲ್ವಾ ನಿಮಗೆ? ಇದುವರೆಗೂ ಅನಿಸಿಲ್ಲ, ಮುಂದಕ್ಕೂ ಅನ್ಸೋದಿಲ್ಲ. ಯಾಕಂದ್ರೆ ಇದು ನನ್ನ ಜೀವನಕ್ಕೆ ಅಂತ ರಂಗ ಕಳ್ಸಿಕೊಟ್ಟಿರೋ ದೇವತೆ. ದೇವತೆ ಇರೋ ಕಡೆ ಬರೀ ಪ್ರೀತಿ ಸಂತೋಷ ಮಾತ್ರ ಇರುತ್ತಂತೆ. ಶಾಲಿನಿ, ನೀವು ತುಂಬ ಬಡವರು ಅಂತ ಕೇಳಿದ್ವಿ. ಅಭಯ್ನ ಶ್ರೀಮಂತಿಕೆಗೆ ಹೊಂದ್ಕೊಳ್ಳೋಕ್ಕೆ ಆಯ್ತಾ ನಿಮಗೆ? ಸಾರಿ ಮಿಸ್, ನಿಮ್ಮ ಕ್ವೆಶನ್ ರಾಂಗ್ ಇದೆ. ನಾನು ಪ್ರೀತಿಲಿ ತುಂಬ ಬಡವಾಗಿದ್ದೆ, ಇವ್ರು ತುಂಬ ಶ್ರೀಮಂತರಾಗಿದ್ದು. ಇವ್ರ ಪ್ರೀತಿ ನನಗೆ ಸಿಕ್ಕಿದ ಮೇಲೆ ನಾನು ಶ್ರೀಮಂತ ಆಗ್ಬಿಟ್ಟೆ. ಇವಾಗ ಹೆಮ್ಮೆಯಿಂದ ಹೇಳ್ಕೊತೀನಿ, ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ. ನಮ್ಮ ಅಬ್ಬಾಯಿ ಮುತ್ತ ತರಲೆ, ಅವನಿಗೆ ಸೀರಿಯಸ್ನೆಸ್ ಅನ್ನೋದಿಲ್ಲ ಅಂತನ್ನ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಲ್ಲ, ನಿಮಗೇನು ಕಷ್ಟ ಅಂತ ಅನಿಸ್ತಾ ಇಲ್ವಾ? ಇವನನ್ನ ಪುಟ್ಟ ಮಗು ಥರ ನೋಡ್ತಿದ್ದೆ, ಹಾಗಾಗಿ ನನಗೇನು ಕಷ್ಟ ಅನ್ನಿಸ್ಲಿಲ್ಲ. ಇವನನ್ನ ಮಗು ಅನ್ಕೊಂಡೇ ಇದ್ರೆ ನಿಮಗೆ ಮಕ್ಕಳಾಗೋದು ಯಾವಾಗ ಶಾಲಿನಿ? ಏಯ್, ನನ್ನ ಡೇ ಟೈಮಲ್ಲಿ ಮಾತ್ರ ಮಗು ಇದ್ದಂಗೆ, ಮಿಕ್ಕಿರೋ ಟೈಮಲ್ಲಿ ನಾನು ದೊಡ್ಡವನೇ ಕಣಮ್ಮ. ನಮ್ಮ ಅಬ್ಬಾಯಿ ದೊಡ್ಡವನಾಗ್ಬಿಟ್ಟವನೇ, ಇದೇ ಖುಷಿಗೆ 8 7 6 5 4 3 2 1 ಲೆಟ್ಸ್ ಸ್ಟಾರ್ಟ್. ರೀ ಸ್ಟಾರ್ಟ್ ಮಾಡ್ರಿ. ಬರಲ್ಲ ಕಣೋ. ನಾನು ಇದೀನಲ್ಲ, ಪ್ಲೀಸ್ ಟ್ರೈ ಮಾಡ್ರಿ. ಪ್ಲೀಸ್ 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 ಬನ್ನಿ. ಏನ್ರಿ ಹಂಗ ತಿರ್ಗದು? ಕೈ ಕೊಡಿ. ಏನೋ ಮಗ, ನಿಮ್ಮ ಶ್ರೀಮತಿ ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ಕೆಳಗಡೆ ಬಿದ್ದು ಉಳ್ಳಾಡ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲೋ. शालिनी, तुसी ग्रेट हो, तोहफा कबूल करो. ಶಾಲಿನಿ ಎಲ್ಲರೂ ಆಡ್ಕೋತಿದ್ದಾರೆ. ಇದ್ದೇಳ್ರಿ ಮೇಲೆ, ಇದ್ದೇಳ್ರಿ. ಸಾರಿ, ನನಗೆ ಡ್ಯಾನ್ಸ್ ಮಾಡಕ್ ಬರಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ರೀ ರೀ ಸೀನಿಯರ್, ರೀ ನಿಂತ್ಕೊಳ್ರಿ. ಪಾಪ ಇಂಥ ಕಡೆ ಎಲ್ಲ ಕಾಲೇ ಇಟ್ಟಿಲ್ಲ ಅನ್ಸುತ್ತೆ. ಒಳ್ಳೆ ಕಾಮಿಡಿ ಪೀಸು. ಇವತ್ತು ನಮ್ಗೆಲ್ಲರಿಗೂ ಫ್ರೀ ಎಂಟರ್ಟೈನ್ಮೆಂಟ್ ಸಿಕ್ಬಿಡ್ತು. ಶಟ್ ಅಪ್ ಯು. ಎಷ್ಟು ಧೈರ್ಯ ಇದೆ ನನ್ನ ಹೆಂಡತಿನ ನನ್ನ ಮುಂದೆನೆ ಕಾಮಿಡಿ ಪೀಸ್ ಅಂತೀಯ ನೀನು?
ಹಾ ಹೌದ್ರಿ ನನ್ನ ಸೀನಿಯರ್ ಇರೋದೇ ಹಾಗೆ. ಅವ್ರಿಗೆ ಡ್ಯಾನ್ಸ್ ಮಾಡಕ್ ಬರಲ್ಲ, ಹಂಗೆ ನಿಮ್ಗಳ ತರ ದೌಲತ್ತಾಗಿ ಶೋಕಿನೂ ಮಾಡಕ್ ಬರಲ್ಲ. ಏನಿವಾಗ? ಓಹ್, ನೀವೆಲ್ಲ ಹುಟ್ಟಾನೆ ಡ್ಯಾನ್ಸ್ ಮಾಡ್ಕೊಂಡೆ ಹುಟ್ಟಿದ್ರಾ? ಪಾರ್ಟಿ ಹಾಲಲ್ಲೇ ಬೆಳೆದ್ರಾ? ಒಬ್ರು ಇನ್ನೋಸೆಂಟ್ ಆಗಿರೋ ಸೀನಿಯರ್ನ ಕರ್ಸಿ ಹಿಂಗೆಲ್ಲ ತಮಾಷೆ ಮಾಡ್ಕೊಂಡು ನಗ್ತಿರಲ್ಲ. ನಿಮ್ಮ ಕಲ್ಚರ್ಗೆ ನೀವು ಕರೆದ್ರಿ ಅಂತ ಅವ್ರ ಅಭ್ಯಾಸ ಎಲ್ಲಾದ್ರೂ ಇಲ್ಲಿಗೆ ಬಂದು ಇಷ್ಟೊಂದು ಮ್ಯಾನೇಜ್ ಮಾಡೋದು, ಅದಕ್ಕೆ ರೆಸ್ಪೆಕ್ಟ್ ಕೊಡೋದನ್ನ ಬಿಟ್ಟು ಅವ್ರನ್ನೇ ಕಾಮಿಡಿ ಪೀಸ್ ಅಂತೀಯಲ್ಲ ನೀನು. ನೀವೆಲ್ಲ ಮನುಷ್ಯರ? ಏ ಕಮಾನ್ ಅಭಿ, ಡೋಂಟ್ ಬಿ ಎಕ್ಸೈಟ್. ಮೊದಲು ನೀನು ಅಲ್ವೇ ನಕ್ಕಿದ್ದು? ಅದು ನನ್ನ ಅವರ ಪರ್ಸನಲ್ ಕಣೋ. ನಾವು ನಗ್ತೀವಿ, ನೆಕ್ಸ್ಟ್ ಮಿನಿಟ್ ನಗಿಸ್ತೀವಿ. ಆದ್ರೆ ನೀವು ಪಾರ್ಟಿ ಕರ್ಸಿ ಅವಮಾನ ಮಾಡ್ತೀರಾ? ಏ ಅಬ್ಬಿ, ಆಗಿದ್ದಕ್ಕೆಲ್ಲ ಸಾರಿ. ನಾವೇ ಯಾವಾಗ ಅವ್ರು ಕರ್ಕೊಂಡ್ಬರ್ತೀವಿ, ಪಾರ್ಟಿ ಕಂಟಿನ್ಯೂ ಮಾಡೋಣ. ಬೇಕಾಗಿಲ್ಲ. ಸೀನಿಯರ್ಗೆ ಅವಮಾನ ಆಗಿರೋ ಜಾಗದಲ್ಲಿ ನಾನು 1 ಸೆಕೆಂಡ್ ಕೂಡ ಇರಲ್ಲ. ನಿಮಗೂ ನಿಮ್ಮ ಪಾರ್ಟಿಗೂ ಒಂದು ದೊಡ್ಡ ನಮಸ್ಕಾರ ಆ್ಯಂಡ್ ಗುಡ್ ಬಾಯ್. ಬಾಯ್.